ಬಿಬಿಎಂಪಿ ಚುನಾವಣೆಯ ಮೀಸಲಾತಿ ಹಗ್ಗಜಗ್ಗಾಟ ಯಾವ ರೀತಿಯಾಗಿ ನಡೆದಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ನಗರಾಭಿವೃದ್ಧಿ ಇಲಾಖೆಗೆ ನುಗ್ಗಿಬಿಟ್ಟು ಕಾಂಗ್ರೆಸ್ನ ಶಾಸಕರು ಕಾರ್ಯಕರ್ತರು ಅಲ್ಲಿ ಇದು RSS ಕಚೇರಿ ಬಿಜೆಪಿ ಕಚೇರಿ ಅನ್ನುವ ರೀತಿಯಲ್ಲಿ ಪೋಸ್ಟ್ಗಳನ್ನ ಕೂಡ ಅಂಟಿಸಲಿಕ್ಕೆ ಹೋಗಿದ್ದಂಥದ್ದು ಕೂಡ ನಿಮ್ಗೆ ಗೊತ್ತು. ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನವರು. ಈ ಬಾರಿ ಹಳೆ ಮೀಸಲಾತಿಯಂತೆ ಬಿಬಿಎಂಪಿ ಎಲೆಕ್ಷನ್ ನಡೆಯುತ್ತಂತೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 2027ಕ್ಕೆ ಹೊಸ ಮೀಸಲಾತಿ ಪ್ರಕಟಣೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಬಿಬಿಎಂಪಿಯಲ್ಲಿ ಒಬಿಸಿ ಮೀಸಲಾತಿ ಜಾರಿಯಲ್ಲಿರಲಿಲ್ಲ. DPAR ನೋಡಿ ಮೀಸಲಾತಿ ಜಾರಿಗೆ ತರಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಮಾಧುಸ್ವಾಮಿ ಅವರು, ಕಾನೂನು ಮತ್ತು ಸಂಸದೀಯ ಸಚಿವರು. ಹಾಗಾಗಿ ಈ ಬಾರಿ ಹಳೆ ಮೀಸಲಾತಿಯಂತೆ ಎಲೆಕ್ಷನ್ ನಡೆಯುತ್ತೆ. ಸಚಿವ ಸಂಪುಟ ಸಭೆ ಬಳಿಕ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ರೀತಿಯಲ್ಲಿ ಇಲ್ಲಿ ಜಗಳ ಶುರುವಾಗಿತ್ತು. ಮೀಸಲಾತಿ ಮತ್ತೆ ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು. ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವೈಜ್ಞಾನಿಕವಾಗಿ ಈ ಒಂದು ಪುನರ್ವಿಂಗಡಣೆ ಮತ್ತೆ ಮೀಸಲಾತಿಯನ್ನ ಪ್ರಕಟ ಮಾಡಿದೆ ಸರ್ಕಾರ ಅಂತ. 5 ವರ್ಷಕ್ಕೆ ಜಸ್ಟಿಸ್ ಭಕ್ತವತ್ಸಲ ಅವರ ನೇತೃತ್ವದಲ್ಲೇನು ಹಿಂದುಳಿದ ವರ್ಗಗಳಿಗೆ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ನಗರ ಸಂಸ್ಥೆಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲಿಕ್ಕೆ ಆಯೋಗ ಮಾಡಿತ್ತು. ಆಯೋಗ ಕೊಟ್ಟೋ ಪ್ರಿಲಿಮಿನರಿ ಶಿಫಾರಸುಗಳನ್ನ ನಾವಿವತ್ತು ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ನಾವು ಇದನ್ನು ಫೈಲ್ ಮಾಡಿದ್ದೀವಿ. ಅದನ್ನೇ ನಾವಿಲ್ಲಿ ಅಕ್ಸೆಪ್ಟ್ ಮಾಡಿದ್ದೀವಿ. ಇದರಲ್ಲಿ 3-4 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. To continue to provide the policy of political reservation of 1/3 of total seats in the ensuing urban and local body selection in favor of OBCs as per the present classification of OBCs as backward classes, category A and B, and the aggregate of reservation of seats in favor of scheduled castes, scheduled tribes and backward classes shall not exceed 50% anta ಮಾಡಿದ್ದೀವಿ. To consider providing reservation of office of mayor. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಪುನರ್ವಿಂಗಡಣೆ ಮತ್ತೆ ಇಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ನಾಯಕರು. ಮಾಧುಸ್ವಾಮಿ ಅವರು ಹೇಳ್ತಾ ಇದ್ರು ಹಳೆ ಮೀಸಲಾತಿ ಅಂತ ಈಗ ನಾವು ಎಲೆಕ್ಷನ್ ನಡೆಸ್ತೀವಿ ಅಂತ. ಹಳೆ ಮೀಸಲಾತಿ ಅಂದ್ರೆ ಯಾವುದು? ಮೊನ್ನೆ ಪ್ರಕಟ ಮಾಡಿದ್ರಲ್ಲ ಅದ, ಅಥವಾ ಈ ಹಿಂದೆ 2017ರ ಸಂದರ್ಭದಲ್ಲಿ ಮಾಡಲಾಗಿತ್ತಲ್ಲ ಆ ಮೀಸಲಾತಿನ? ಪೃಥ್ವಿರಾಜ್ 2017ರಲ್ಲಿ ಹಳೆ ಮೀಸಲಾತಿ ಹೊರಡಿಸಿತ್ತು. ಅದೇ ರೀತಿಯಾದಂತಹ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ನೀವು ಹೇಳ್ದಂಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಈ ಒಂದು ವಿಚಾರ ಕಾರಣವಾಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ಯಾವುದೇ ರೀತಿಯಾದ ಗೊಂದಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಈಗ ಬೇರೆ ಬೇರೆ ಮೀಸಲಾತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ 2017ರಲ್ಲಿ ಹಳೆ ಮೀಸಲಾತಿ ಇತ್ತು, ಅದೇ ರೀತಿಯಾದಂಥ ಮೀಸಲಾತಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ರಾಜಕೀಯ ಮೀಸಲಾತಿ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಕೊಡುವಂತ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ಭಕ್ತವತ್ಸಲ ಅವರ ಕಮಿಟಿ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆಯನ್ನ ಮಾಡಲಾಗಿತ್ತು. ಇದೀಗ ಕಮಿಟಿಯವರು ಇದೀಗ ಅಧ್ಯಯನ ಮಾಡೋದ್ರ ಮೂಲಕವಾಗಿ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ಒಂದು ವರದಿಯನ್ನು ಆಧರಿಸಿ ಇದೀಗ ಮೀಸಲಾತಿ ಅಂದ್ರೆ ಬಿಬಿಎಂಪಿಗಾಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮೀಸಲಾತಿಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮಹತ್ವದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಮೀಸಲಾತಿ ಎಲ್ಲ ನಾವು ನೋಡೋದಾದ್ರೆ ಅಂದ್ರೆ 2:3 ಅನುಪಾತದಲ್ಲಿ 50% ಗಡಿ ಮೀರಬಾರದು. 33% ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿಯನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಮೀಸಲಾತಿ ಆಗಿದೆ. ಈಗಾಗಲೇ ಮೀಸಲಾತಿ ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ವಿಸ್ತೃತವಾದಂತಹ ಚರ್ಚೆ ಆಗಿದೆ. ಆ ಸಚಿವ ಸಂಪುಟ ಸಭೆ ನಂತರವಾಗಿಯೂ ಕೂಡ ಮಾಧುಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗೇನು ಹಳೆ ಮೀಸಲಾತಿ ಇತ್ತು ಅದೇ ಒಂದು ಮೀಸಲಾತಿಯನ್ನು ಕೂಡ ಇದೀಗ ಸುಪ್ರೀಂ ಕೋರ್ಟ್ ಗಮನಕ್ಕೂ ತರ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಗೊಂದಲ ಮತ್ತೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ಹಿಂದೆ ಏನು ಹಳೆ ಮೀಸಲಾತಿ ಇತ್ತು ಅದೇ ಮೀಸಲಾತಿಯನ್ನ ಇದೀಗ ಬಿಬಿಎಂಪಿ ಚುನಾವಣೆಗೆ ಅಂದ್ರೆ ಈಗಾಗಲೇ ಏನು ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅದೇ ಮೀಸಲಾತಿಯನ್ನು ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನವನ್ನು ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಭಕ್ತವತ್ಸಲ ಕಮಿಟಿ ಏನಿದೆ ಆ ಒಂದು ಕಮಿಟಿಗೂ ಕೂಡ ಹಳೆ ಏನು
ಆದೇಶದಲ್ಲಿತ್ತು ಒಂದಷ್ಟು ಮೀಸಲಾತಿ ನಿಯಮಕ್ಕೆ ಸಂಬಂಧಪಟ್ಟಂತೆ ಅದೇ ಒಂದಷ್ಟು ಶಿಫಾರಸುಗಳನ್ನು ಕೂಡ ಈ ಒಂದು ಭಕ್ತ ವತ್ಸಲ ಕಮಿಟಿ ಶಿಫಾರಸು ಮಾಡಿದೆ ಅನ್ನುವಂಥದ್ದು. ಇದೀಗ ಅದನ್ನ ವರದಿಯನ್ನು ಆಧರಿಸಿ ಇದೀಗ ಅಂತಿಮವಾಗಿ ಸರ್ಕಾರ ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ತರುವಂತದ್ದಾಗಿರ್ಬೋದು, ಮತ್ತೆ ಮುಂಬರ್ತಕ್ಕಂಥ ಚುನಾವಣೆ ಅಂದ್ರೆ ಬಿಬಿಎಂಪಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ಇದೇ ಒಂದು ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.